ನಾನು ಬೇಡವಾ? ಚೇಚೆ ಹಾಗಲ್ಲ ಅಂಕಲ್, ನೀವು ಬೇಕು. ನೀವು ತುಂಬಾ ಒಳ್ಳೆಯವರು. ಹೇಗಾದ್ರೆ ಮಾಡಿ ಅವ್ರನ್ನ ಕರ್ಸಿ. ನಿಮ್ಮಮ್ಮ ಯಾವುದೋ ಕೆಲ್ಸಕ್ಕೆ ಹೋಗಿದ್ದಾರೆ, ಅದು ಮುಗಿದ ತಕ್ಷಣ ಬರ್ತಾರೆ. ಮತ್ ನನಗೆ ಹೇಳಲೇ ಇಲ್ಲ. ಹಾಗಾದ್ರೆ ನೀವ್ಯಾಕೆ ನನ್ನ ಮಗಳು ಮಾಡ್ಕೊಂಡ್ರಿ? ನೋಡು, ನೀನು ಮತ್ತೆ ಪ್ರಶ್ನೆ ಕೇಳ್ತಾ ಇದೀಯ. ನನ್ಗಿದೆಲ್ಲ ಏನು ಬೇಡ. ಹಳೆ ಫ್ರಾಕು, ಹಳೆ ಚಪ್ಪಲಿ, ಮಿಕ್ಕಿರೋ ಊಟ ಅಷ್ಟೇ ಸಾಕು. ಆದ್ರೆ ನಂಗೆ ನಮ್ಮ ಅಪ್ಪ ಅಮ್ಮನೇ ಬೇಕು. ಸೂಜಿ, ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ನನಗಿದೆಲ್ಲ ಬೇಡ. ಬೇಡ ಅಂದ್ರೆ ಬಿಟ್ಟು ಹೋಗ್ಬೇಕಪ್ಪ. ಎಲ್ಲಿಗೆ? ನಿಮ್ಮಪ್ಪ ಅಮ್ಮನ ಹತ್ರ. ಅದ್ ನಂಗೆ ಗೊತ್ತಿದ್ದಿದ್ರೆ ಇಲ್ಲಿ ಹೀಗೆ ಕೂತ್ಕೊಂತ ಇದ್ನಾ? ನಾನ್ ತೋರಿಸ್ಲಾ? ಹೌದಾ? ಗೊತ್ತು. ಆದ್ರೆ ನಂಗ್ ಗೊತ್ತಿದೆ ಅಂತ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಿಂದಮ್ಮಯ್ಯ ಅಂತೀನಿ. ನನ್ ಕರ್ಕೊಂಡು ಹೋಗೆ ನಾನು ಯಾರಿಗೂ ಹೇಳಲ್ಲ. ಬೇಕಿದ್ರೆ ಅವ್ರು ಸಿಕ್ಕಿದ್ಮೇಲೆ ಬೇಕಾದ್ರೆ ನಾನು ಈ ಮನೆಗೆ ಬರೋದೇ ಇಲ್ಲ. ಆದ್ರೆ ಹೋಗಕ್ ಎಲ್ ಬಿಡ್ತಾರೆ ನಿನ್ನ? ನಿನ್ ಕೈ ಮುಗಿತೀನಿ ರಶ್ಮಿ, ನನ್ನನ್ನು ಕರ್ಕೊಂಡು ಹೋಗೆ. ನೀನ್ ಏನ್ ಹೇಳ್ತೀಯ ಅದನ್ನ ಕೇಳ್ತೀನಿ. ಮೊದ್ಲೇ ಮನೇಲಿ ಹೇಳ್ದೆ ಬಂದಿರೋದು, ಇಷ್ಟೊಂದು ದೂರ ಕರ್ಕೊಂಡು ಬರ್ತಿದ್ಯಲ್ಲ. ಡ್ರೈವರ್ ಅಂಕಲ್, ಪಾಪ ಸೂಜಿ ನೋಡಿ, ಅವ್ರ ತಂದೆ ತಾಯಿ ಅವ್ರಿಗೆ ಸಿಗ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ಆದ್ರೆ ಅವ್ರು ಇಲ್ಲಿ ಯಾಕೆ ಬರ್ತಾರೆ? ಬಂದ್ರು ಅವ್ರು ಇಲ್ಲೇ ಇದ್ದಾರೆ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ. ರಶ್ಮಿ, ಏನೇ ಇದು? ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರಾ? ಅದು ಸೀಕ್ರೆಟ್ ಕಣೆ. ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ರಶ್ಮಿ, ನಾನು ಬರ್ತೀನಿ ಕಣೆ. ಅರ್ಥ ಮಾಡ್ಕೋ ಸೂಜಿ, ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿಂಗೋಸ್ಕರ ತಾನೆ. ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಸರಿ, ಬೇಗ ಬಂದ್ಬಿಡು. ಸೂಜಿ, ನಿಮ್ಮ ಅಪ್ಪ ಅಮ್ಮ ನಿನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಾನು ಹೋಗ್ತೀನಿ, ನೀನ್ ಇಲ್ಲೇ ಇರು. ಸರಿ. ಡ್ರೈವರ್ ಅಂಕಲ್, ನಡೀರಿ ಹೋಗೋಣ. ಸೂಜಿ ಅಲ್ಲಮ್ಮ? ಅವಳು ಅವ್ರಪ್ಪ ಅಮ್ಮನ ಹತ್ರ ಇದ್ದಾಳೆ. ಅಯ್ಯೋ, ಅದು ಹೇಗಾಗುತ್ತಮ್ಮ? ಅದೇಗಾಗುತ್ತೆ ಅಂದ್ರೆ, ಈಗ ಹೊರಡ್ತಿರೋ ಇಲ್ಲ ನಾನೇ ಹೊರಡೋಗ್ಲೋ? ಸರಿನಮ್ಮ. ಅಂಕಲ್, ಇನ್ನೊಂದು, ಈಗ ನಾವಿಲ್ಲಿ ಬಂದಿದ್ದೀವಿ ಅಂತ ಯಾರಿಗೂ ಹೇಳ್ಬೇಡಿ. ಯಾಕೆ? ಅವ್ರ ಅಪ್ಪ ಅಮ್ಮ ಇಲ್ಲೇ ಬಚ್ಚಿಟ್ಕೊಂಡಿರೋದು. ಅದ್ ಗೊತ್ತಾಗ್ಬಿಟ್ರೆ ಪಾಪ ಅವ್ರಿಗೆ ತೊಂದ್ರೆ. ಅದಕ್ಕೆ ಸುಮ್ನೆ ನಡೀರಿ. ಆಯ್ತಮ್ಮ. ಅವರ ಬ್ರೈನ್ ಡೆಡ್ ಆಗಿದೆ. ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು ಅಂದ್ರೆ, ರಕ್ತ ಸಂಚಲನ ಮಾಡೋ ರಕ್ತನಾಳ ಬ್ಲಾಕ್ ಆಗಿದೆ. ಇದರಿಂದ ಅವ್ರ ಮೆದುಳು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಅವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ದಿನ ಕಳೆದಂತೆ ಯಾಕಾದ್ರೂ ಉಳಿದ್ರು ಅಂತ ಅನ್ಸತ್ತೆ. ಯಾಕೆ ಅಂದ್ರೆ ಜನ್ಮ ಪೂರ್ತಿ ಎಲ್ಲದಕ್ಕೂ ಮತ್ತೊಬ್ಬರನ್ನ ಡಿಪೆಂಡ್ ಆಗ್ಲೇಬೇಕು. ಸೂಜಿಯಲ್ಲಿ ಗೊತ್ತಿಲ್ಲ. ಅಂದ್ರೆ ನೋಡಿಲ್ಲ, ಬೆಳಿಗ್ಗೆಯಿಂದ ಇಲ್ಲಿ ಕಂಡಿಲ್ಲ. ಐ ಡೋಂಟ್ ನೋ. ರಶ್ಮಿ, ರಶ್ಮಿ, ಸೂಜಿಯಲ್ಲಿ ರಶ್ಮಿ? ಗೊತ್ತಿಲ್ಲ.